ನಮ್ಮ ಹೆಣ್ಮಕ್ಳ ಜೀವನ ಏನಿದೆ ಅದೊಂಥರ ರೇಸ್ ಥರ. ನಾವೆಷ್ಟು ಮುಂದೆ ಮುಂದೆ ಓಡ್ತಾ ಇರ್ತೀವೋ ಯಾರಾದರೂ ಒಬ್ಬರು ಹಿಂದೆಯಿಂದ ಕಾಲು ಹಿಡಿದು ಎಳಿತಾನೇ ಇರ್ತಾರೆ. ಅವರೇನು ಹೊರಗಿನವ್ರಾಗಬೇಕಾಗಿಲ್ಲ, ಕೆಲಸದಲ್ಲಿ ಮನೆಯವರೇ ಆಗಿರ್ತಾರೆ, ತುಂಬ ಹತ್ತಿರದವರಾಗಿರ್ತಾರೆ, ಇಲ್ಲ ಆಫೀಸಲ್ಲಿ ಕಲೀಗ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಸೊಸೈಟಿ, ಯಾರಾದರೂ ಒಬ್ಬರು ಕಾಲು ಎಳಿತಾನೇ ಇರ್ತಾರೆ. ಮೆಂಟಲಿ ತುಂಬ ಕುಗ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನ ಕೈಲಾಗತ್ತಾ ಇದು, ಹೆಣ್ಣು ಹುಡುಗಿಯಾಗಿ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ತುಂಬ ಎಮೋಷ್ನಲಿ ಮೆಂಟಲಿ ತುಂಬ ಲೋ ಫೀಲ್ ಮಾಡೋ ಥರ, ಗಿಲ್ಟ್ ಫೀಲ್ ಆ ಥರ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಸೊಸೈಟಿ. ಆದರೆ ನಾವಿಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಬೇಕು, ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಮಾಡಬೇಕಾದ್ರೆ ಸೀರೆ ಎಳೆದು ದುಶ್ಯಾಸನನಿಗೆ ಸುಸ್ತಾಯ್ತೆ ಹೊರತು ದ್ರೌಪದಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಕೃಷ್ಣನ ಬೇಡ್ತಾ ನಿಂತಿದ್ಲು. ಆದರೆ ಕಡೆಯಲ್ಲಿ ಗೆದ್ದಿದ್ದು ದ್ರೌಪದಿನೇ. ಹಾಗಾಗಿ ಯಾರು ನಮ್ಮನ್ನ ಎಷ್ಟೇ ಕಾಲು ಎಳಿಲಿ, ಎಷ್ಟೇ ಕೆಳಗೆ ಹಾಕ್ಲಿ, ಇಲ್ಲ ಎಷ್ಟೇ ಹೀಯಾಳಿಸ್ಲಿ, ಅದನ್ನೇ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ತಗೊಂಡು ಜೀವನದಲ್ಲಿ ಅನ್ಕೊಂಡಿರೋದನ್ನ ಸಾಧಿಸಿ ತೋರಿಸಿದಾಗ ನಾವು ಗೆಲ್ತೀವಿ.